ಆದರೂ ಎಂಬ ಹೆಸರಿನ ನಿರ್ವಾಚನ ಹೊಂದಿದವನಾಗಿ ವಿದ್ಯುದ್ವಾರ ಸ್ವಾತಂತ್ರ್ಯವಾದ ಭಾರತದ ಸುಗಂಧಾದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆ. ನಾನು ಭಾರತದ ಪರಮಾಧಿಕಾರವನ್ನು ಸಮಗ್ರತೆಯನ್ನು ಸಮರ್ಥಿಸಿದ್ದೇನೆ. ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ. ತಾಯಿ ಭಾರತ ಮಾತೆಯ ಮೇಲೆ ನಾನು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರುವ ರಘು ಕೌಟಿಲ್ ಅವರಿಗೆ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ಅದ್ದೂರಿ ಸನ್ಮಾನ ಮತ್ತು ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಸಂಘದ ರಾಜ್ಯಾಧ್ಯಕ್ಷ ನಂಜಪ್ಪ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಭಾಗವಹಿಸಿ ಶುಭ ಹಾರೈಸಿದರು. ಬೆಂಗಳೂರು ನಗರ ಮಡಿಕಟ್ಟೆಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಸ್ಸಿ ಹೋರಾಟ ಸಮಿತಿಯ ಅಧ್ಯಕ್ಷ ಸಿದ್ದಗಂಗಯ್ಯ, ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಆರ್ ಪ್ರಕಾಶ್ ಸೇರಿದಂತೆ ಸಮಾಜದ ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೂತನ ಎಂಎಲ್ಸಿ ರಘು ಕೌಟಿಲ್ ಅವರನ್ನು ಅಭಿನಂದಿಸಿದರು. ಇದೇ ವೇಳೆ ಭಾರತ ಮಾತೆ ಹಾಗೂ ಬಿಎಸ್ ಯಡಿಯೂರಪ್ಪ ಅವರ ಹೆಸರನ್ನು ಉಲ್ಲೇಖಿಸಿ ಪ್ರಮಾಣವಚನ ಸ್ವೀಕರಿಸಿದ್ದ ರಘು ಕೌಟಿಲ್ ಅವರಿಗೆ ಸಮಸ್ತ ಮಡಿವಾಳ ಸಮಾಜದ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ಸಾಂಕೇತಿಕವಾಗಿ ಕಚೇರಿ ಭೇಟಿ ಮಾಡಬೇಕಾಗಿತ್ತು. ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಂದು ಅಚ್ಚುಕಟ್ಟಾಗಿ ಅಭಿನಂದನಾ ಅಧ್ಯಕ್ಷರಾಗಿ ನಂಜಪ್ಪ ಮಡಿವಾಳ ನಿಗಮ ಅಧ್ಯಕ್ಷರು ಕೊಟ್ಟಿದ್ದಾರೆ. ಸಮಾಜದ ಎಲ್ಲ ಬಂಧುಗಳು ವಿವಿಧೆಡೆಗಳಿಂದ ಮಡಿಕಟ್ಟೆಗಳಿಂದ ಅತ್ಯಂತ ಪ್ರೀತಿ ತೋರಿಸಿದ್ದಾರೆ. ಪ್ರೀತಿ ಅಭಿಮಾನಕ್ಕೆ ಚಿರವರು. ಬಹುಶಃ ಭಾರತದ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಯಾವ ಕಾಯಕವನ್ನು, ವೃತ್ತಿಯನ್ನು, ಕುಲಕಸಬ ಆಧಾರಿತ ಸಮುದಾಯಗಳು ಸಾಮಾಜಿಕ ನ್ಯಾಯದ ಅವಕಾಶ ವಂಚಿತರಾಗಿದೆ, ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದೆ, ಅವಕಾಶ ವಂಚಿತ ಸಮುದಾಯಗಳು. ಇಂಥ ಸಮುದಾಯಗಳಿಗೆ ರಾಜಕೀಯ ಶೈಕ್ಷಣಿಕ ಶಕ್ತಿ, ಆರ್ಥಿಕ ಶಕ್ತಿ ಸಿಗಬೇಕಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಆಶಯ ಸಂವಿಧಾನದ ಉದ್ದೇಶ. ಬಹುಶಃ ಈ ನಿಟ್ಟಿನಲ್ಲಿ ಹಲವು ವರ್ಷಗಳ ನಂತರ ಕಾಯಕ ಸಮುದಾಯಗಳ ಪರವಾಗಿ ನಿರಂತರವಾಗಿ ದನಿಯತ್ತನ್ನು ಕಾಯಕ ಸಮುದಾಯಗಳಲ್ಲಿ ಮಡಿವಾಳ ಸಮುದಾಯ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು, ವಿಶೇಷವಾಗಿ ಪ್ರಧಾನಮಂತ್ರಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಂತೋಷ್ ಶಿವರಾಮ್ ಇವೆಲ್ಲರೂ ಕುರಿತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪನವರ ನೇತೃತ್ವದ ಕೋರ್ ಕಮಿಟಿ ಮಾಡಿದಂಥ ಶಿಫಾರಸನ್ನು ಮಾನ್ಯ ಮಾಡಿ ನನ್ನನ್ನು ಇವತ್ತು ವಿಧಾನ ಪರಿಷತ್ತಿಗೆ ಶಾಸಕರಿಂದ, ವಿಧಾನಸಭಾ ಸದಸ್ಯರಿಂದ ಚುನಾಯಿತನಾಗಿ ಕಳಿಸಿಕೊಂಡಿದ್ದಾರೆ. ಬಹುಶಃ ಇದು ಇಡೀ ನಮ್ಮ ಸಮುದಾಯಗಳಿಗೆ ಅತ್ಯಂತ ರೋಮಾಂಚನವಾಗಿದೆ. ಪ್ರಜಾಪ್ರಭುತ್ವದ ಸುಂದರತೆಯಾಗಿರುತ್ತಾಗಿದೆ. ಅದಕ್ಕಾಗಿ ನಮ್ಮ ಸಮುದಾಯ ಮತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಶೇಷವಾಗಿ ಯಡಿಯೂರಪ್ಪ ಸಲ್ಲಿಸಿದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ ಅಭಿನಂದಿಸಿದ್ದಾರೆ. ಈ ಸಮುದಾಯಗಳ ಹಿತಾಸಕ್ತಿ, ಆಶಯ, ನಿರೀಕ್ಷೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿದೆ. ಈ ಸಮುದಾಯಗಳಿಗೆ ರಾಜಕೀಯವಾಗಿ ಶಕ್ತಿಯನ್ನು ಕೊಡುವುದರ ಜೊತೆಗೆ ಅವರ ಸಾಮಾಜಿಕ ಸುರಕ್ಷತೆಯನ್ನು, ಸಾಮಾಜಿಕ ಭದ್ರತೆಯನ್ನು, ಅವರ ವೃತ್ತಿ ಕೌಶಲ್ಯತೆಗೆ ಬೇಕಾದಂತಹ ನೆರವನ್ನು ಸರ್ಕಾರದೊಂದಿಗೆ ನಿಂತು ಒಂದು ದನಿಯಾಗಿ, ಒಂದು ವೇದಿಕೆಯಾಗಿ, ಒಂದು ಸೇತುವೆಯಾಗಿ ಮಾಡುವಂಥ ಕರ್ತವ್ಯ ನನ್ನದಾಗಿದೆ. ಆ ನಿಟ್ಟಿನಲ್ಲಿ ಈ ಕಾಯಕ ಸಮುದಾಯಗಳೆಲ್ಲದಕ್ಕೂ ನಾನು ದನಿಯಾಗಿ ನಿಲ್ತೇನೆ. ನಮ್ಮ ಮಡಿವಾಳ ಸಮುದಾಯವೂ ಸೇರಿದಂತೆ ಸವಿತಾ ಸಮುದಾಯ, ನಾಟಕ ಕುಂಬಾರ ಸಮುದಾಯ, ಇನ್ನು ವಿಶ್ವಕರ್ಮ ಸಮುದಾಯ, ಹಡಪದ ಸಮುದಾಯ, ಉಪ್ಪಾರ ಸಮುದಾಯ ಅಂತ ಎಲ್ಲ ಸಮುದಾಯಗಳ ದನಿಯಾಗಿ ಕೆಲಸ ಮಾಡಬೇಕಂತಕ್ಕಂಥದ್ದು ನನ್ನ ಆಶಯವಾಗಿದೆ, ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ನನ್ನ ಪಕ್ಷಕ್ಕೆ ಶಕ್ತಿ ತೋರ್ತಕ್ಕಂಥದ್ದು ನನ್ನ ಕರ್ತವ್ಯ. 2ನೇ ತಾರೀಕು ಶಾಸಕರಾಗಿ ಸ್ಪೀಕರ್ ಬಸವರಾಜ ವಿಧಾನಸಭೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರಮಾಣ ವಚನ ಓದಿಸ್ತಾ ಇದ್ದರು. ಕಾರ್ಯಕ್ರಮಕ್ಕೆ ಎಲ್ಲ ಬಂದು
12ನೇ ತಾರೀಕು 11 ಗಂಟೆ ಎಲ್ಲಿ ನಮ್ಮದೇ ತಗೊಳ್ಳಿಲ್ಲ ಹಂಗಾಗೋಯ್ತು ಕತೆ ಈಗ. ಈ ದಿವಸ ನಮ್ಮ ಸಮಾಜದ ಏನು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಮಾಜಕ್ಕೆ ಒಂದು ಶಕ್ತಿ ಬಂದಿದೆ. ಇನ್ಮೇಲಾದರೂ ನಮ್ಮ ಸಮಾಜದ ಧ್ವನಿ ವಿಧಾನಸೌಧದಲ್ಲಿ ಕೂಡ ಒಂದು ಆ ಬರುತ್ತೆ ಅನ್ನೋದು ಈಗ ದಿನಗಳಲ್ಲಿ ಆಗುತ್ತೆ. ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ಆಶಾಭಾವನೆಯ ಮಾಚಿದೇವರು ಕೊಟ್ಟಿದ್ದಾರೆ. ಆ ಮಾಚಿದೇವರು ಆಶೀರ್ವಾದದಿಂದ ಮುಂದೆ ಮಾನ್ಯ ರಘುವರವರನ್ನು ಮಂತ್ರಿ ಸ್ಥಾನದಲ್ಲಿ ಮಾಡಬೇಕು ಅನ್ನೋ ಆಸೆ ಆಗುತ್ತೆ.